ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆ ಟೈಮ್ ಎಷ್ಟು ಅಂದರೆ 11 ಗಂಟೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಬೆಳಗಿಂದ ಇವಾಗೇನು ಕೆಲಸ ಮಾಡ್ತೀನಿ ಅಂದ್ಬಿಟ್ಟು ಹೇಳ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ ನೋಡಿ, ಬೆಳಗ್ಗೆ ಎದ್ದು ಸಬ್ಬಾಕ್ಸಿ ಸೊಪ್ಪಿನ ಬಸ್ಸಾರು ಮಾಡಿ ಇಟ್ಟು, ಅದೇ ರಾಗಿ ಒಣಗಾಕಿದ್ನಲ್ಲ ಅದರಲ್ಲಿ ಹುಳ ಹೋಗಿರಲಿಲ್ಲ, ತೂರಿದೆ ಎಲ್ಲ ಮಾಡಿದೆ, ಹುಳ ಹೋಗಿರಲಿಲ್ಲ. ಅದಕ್ಕೋಸ್ಕರ ಏನು ಮಾಡಿದೆ ಅಂದರೆ ನೋಡಿ, ರಾಗಿನ ಈ ಥರ ತೊಳೆದು ಹಾಕ್ಬಿಟ್ಟಿದ್ದೀನಿ. ನೋಡೋಣ ಆವಾಗ ನಾವು ಹುಳ ಏನಾದರೂ ಹೋಗುತ್ತೇನೋ ಅಂತ ಹೇಳ್ಬಿಟ್ಟು ರಾಗಿ ಈ ಥರ ತೊಳೆದು ಹಾಕಿದ್ದೀನಿ. ಇಂಥವ್ರಿಗೂ ಇದೇ ಕೆಲಸ ಮಾಡಿದ್ದು. ಅಡುಗೆ ಎಲ್ಲ ಮಾಡಿ ಸಬ್ಬಾಕ್ಸಿ ಸೊಪ್ಪಿನ ಬಸ್ಸಾರು ಮಾಡಿ ತೊಳೆದು ಹಾಕಿ ಬೆಳಗ್ಗೆ ಎದ್ದು ಅಡುಗೆ ಎಲ್ಲ ಮುಗಿಸಿ ಇವಾಗ ರಾಗಿ ಎಲ್ಲ ತೊಳೆದು ಹಾಕಿ ಇವಾಗ ಹೋಗಿ ಸ್ವಲ್ಪ ಊಟ ಮಾಡಿ ಇವಾಗ ಇನ್ನೂ ಸ್ವಲ್ಪ ರಾಗಿ ಕಡ್ಡಿ ಕುಯ್ಯೋದಿದೆ. ಎಲ್ಲ ಕುಯ್ದಿದ್ದೀವಿ, ಬಟ್ ಇನ್ನೊಂದು ಸ್ವಲ್ಪ ಇದೆ, ಅದನ್ನು ಇವತ್ತು ಕುಯ್ದಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಇವಾಗ ಹೋಗ್ತಾಯಿದ್ದೀನಿ ರಾಗಿ ಕಡ್ಡಿ ಕುಯ್ಯೋಕ್ಕೆ. ನೋಡೋಣ ಎಷ್ಟೊತ್ತಕ್ಕಾಗುತ್ತೋ ನೋಡೋಣ, ಸಂಜೆವರೆಗೂ ಇನ್ನೂ ಏನೇನು ಕೆಲಸ ಮಾಡ್ತೀನಿ ಅಂದ್ಬಿಟ್ಟು ಮಾಡಿ ಹೇಳ್ತೀನಿ, ಓಕೆನಾ? ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ತೆನೆದು ಕಡ್ಡಿ ಕುಯ್ಯೋಕ್ಕೆ ಹೋಗಿದ್ನಲ್ಲ, ಸ್ವಲ್ಪ ಇತ್ತೆಲ್ಲ ಕುಯ್ದಿದ್ದಾಯಿತು. ಆವಾಗಲೇ ಬಂದು ಸ್ವಲ್ಪ ಸಾಕಾಗಿತ್ತಲ್ಲ, ಅದಕ್ಕೆ ಸ್ವಲ್ಪ ಮಲ್ಕೊಂಬಿಟ್ಟಿದ್ದೆ. ಇವಾಗ ಪಾತ್ರೆ ಇದ್ದಾವೆ ಆಚೆ, ಪಾತ್ರೆ ತೊಳಿಬೇಕು. ಪಾತ್ರೆ ಆಚೆಗೆ ಇಟ್ಟಿದ್ದೀನಿ, ತೋರಿಸ್ತೀನಿ ನೋಡಿ ಎಷ್ಟಿದ್ದಾವೆ ಅಂತ. ನೋಡಿ ಫ್ರೆಂಡ್ಸ್, ಅಷ್ಟಿದ್ದಾವೆ ಪಾತ್ರೆ. ಬೆಳಗ್ಗಿಂದ ತೊಳೆದಿಲ್ಲ, ಇವಾಗ ಪಾತ್ರೆ ತೊಳಿಬೇಕು. ಪಾತ್ರೆ ತೊಳ್ಕೊಂಬರ್ತೀನಿ, ಅಷ್ಟಿದ್ದಾವೆ ಪಾತ್ರೆ. ನೋಡಿ ಇವಾಗ ಮೇಲ್ಗಡೆ ಬಂದೆ. ಏನಪ್ಪ ಅಂದರೆ ರಾಗಿ ಬೆಳಗ್ಗೆ ತೊಳೆದು ಒಣಗಾಕಿದ್ನಲ್ಲ ಅದನ್ನು ಇದು ಗುಡ್ ಮಾಡಿಬಿಟ್ಟು ಟಾರ್ಪಲ್ ಮುಚ್ಚೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಯಾಕಪ್ಪ ಅಂತಂದರೆ ಬೆಳಗ್ಗಿಂದ ಬಿಸಿಲು ಹೊಡಿತಲ್ಲ, ಚೆನ್ನಾಗಿ ಸ್ವಲ್ಪ ಸುಮಾರಾಗಿ ಒಣಗವೆ. ರಾತ್ರಿಯೆಲ್ಲ ಅದೇ ಥರ ಬಿಟ್ಬಿಟ್ರೆ ಎಲ್ಲ ಇಬ್ಬನಿ ಬಿದ್ದು ಮೆತ್ತಗಾಗ್ಬಿಡ್ತವೆ. ಆ ಥರ ಮುಚ್ಚಿದ್ರೆ ತಿರ್ಗಾ ಬೆಳಗ್ಗೆ ಬಿಸಿಲು ಬರುತ್ತಲ್ಲ, ತೆಗಿಬೋದು. ಅದಕ್ಕೆ ಇವಾಗ ಮುಚ್ಚೋಣ ಅಂತ ಹೇಳ್ಬಿಟ್ಟು ನೋಡಿ ಇವಾಗ ಮುಚ್ಚೋಣ ಅಂತ ಹೇಳಿ ಬಂದಿದ್ದೀನಿ. ನೋಡಿ ಇವಾಗ ರಾಗಿ ಮುಚ್ಚಿಬಿಟ್ಟು ಟಾರ್ಪಲ್ನ ಹೋಗಬೇಕು. ಹಾಯ್ ಫ್ರೆಂಡ್ಸ್, ನೋಡಿ ಇವಾಗ ಮೇಕೆ ಎಲ್ಲ ಒಳಗೆ ಕಟ್ಟಿದ್ದೀವಿ. ನಾನು ಮೇಲೆ ರಾಗಿ ಒಣಗಾಕಿ ಬರೋಷ್ಟೊತ್ತಿಗೆ ನಮ್ಮ ಮನೆಯವರು ಮೇಕೆ ಕಟ್ತಾಯಿದ್ರು. ಇನ್ನೊಂದಿತ್ತು ಕಟ್ಟೋದು, ನಾನು ಇವೆರಡು ಒಳಗೆ ಕಟ್ಟಿದ್ದೀನಿ. ನಾನು ಇದನ್ನು ಕಟ್ಟಲ್ಲ, ಯಾಕಪ್ಪ ಅಂದರೆ ಇದು ಗುದ್ಬಿಡುತ್ತೆ, ಅದಕ್ಕೆ ನಾನು ಇದನ್ನು ಕಟ್ಟಲ್ಲ. ಇಷ್ಟು ಬೇಗ ಯಾಕಪ್ಪ ಕಟ್ತೀವಿ ಅಂತಂದರೆ ಸುತ್ತ ಸೊಳ್ಳೆ, ನಮ್ಮ ಮನೆ ಸುತ್ತ ಹಸಿರು ಇರೋದ್ರಿಂದ, ಸುತ್ತ ಸೊಳ್ಳೆ ಇರೋದ್ರಿಂದ ಅದಕ್ಕೆ ಸ್ವಲ್ಪ ಬೇಗ ಕಟ್ಬಿಡ್ತೀವಿ. ನೋಡಿ ಇಲ್ಲಿ ಹುಂಜ ಬಂದಿವೆ, ಹುಂಜನೂ ಕೋಳಿ. ಇಲ್ಲೊಂದು ಹುಂಜ ಕೋಳಿ ಇಲ್ಲಿ ನಿಂತಿವೆ ನೋಡಿ. ಇದು ಮೇಕೆ ಕಟ್ಟೋ ರೂಮು, ನಾವು ಮೇಕೆ ಕಟ್ಟೋದಿದು ನೋಡಿ. ಕಟ್ಟಾಕಿದ್ದೀವಿ. ಇವಾಗ ಹೋಗಿ ಟೀ ಇಡಬೇಕು. ನನಗೂ ಸ್ವಲ್ಪ ಹುಷಾರಿಲ್ಲ ಫ್ರೆಂಡ್ಸ್, ಹುಷಾರಿಲ್ಲ ಅಂದರೂ ಸ್ವಲ್ಪ ಹೋಗಿ ಕುಯ್ದೆ. ಈ ಗಂಟ್ಲು ಇನ್ನೂ ಸ್ವಲ್ಪ ಮೇಲಾಗಿಲ್ಲ, ನೆಗಡೆನೂ ಕಮ್ಮಿ ಆಗಿಲ್ಲ ನನಗೆ. ಆದ್ರೂ ಏನು ಮಾಡೋದು, ಮಾಡಲೇಬೇಕಲ್ಲ ಅಂತೇಳಿ ಹೋಗಿ ಯಾರು ಕುಯ್ತಾರೆ ಅಂತ ಹೇಳ್ಬಿಟ್ಟು ಹೋಗಿ ಕುಯ್ದೆ. ಇವಾಗ ಹೋಗಿ ಟೀ ಇಟ್ಕೊಂಡು ಕೊಡಬೇಕು, ಅಡುಗೆ ಮಾಡಬೇಕು. ಓಕೆ ಫ್ರೆಂಡ್ಸ್, ನಾನು ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.